ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಎಲ್ಲ ಸ್ನ್ಯಾಕ್ಸ್ಗಳ ಜೊತೆಗೂ ತಿನ್ನುವಂಥ ಗ್ರೀನ್ ಚಟ್ನಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಗ್ರೀನ್ ಆಗಿರುತ್ತೆ. ಆಮೇಲೆ ಇದನ್ನು 6 ತಿಂಗಳುಗಳ ಕಾಲ ಹೇಗೆ ಸ್ಟೋರ್ ಮಾಡೋದು ಅಂತ ಕೂಡ ಹೇಳ್ಕೊಡ್ತೀನಿ. ಇದು ಎಲ್ಲೂ ನಿಮಗೆ ಸಿಗಲ್ಲ. ಇದು 2-3 ಟಿಪ್ಸ್ಗಳು ಎಂಡ್ವರೆಗೂ ಸ್ಕಿಪ್ ಮಾಡ್ದಲೇ ವಿಡಿಯೋ ನೋಡಿ. ತುಂಬ ಗ್ರೀನಾಗಿ 6 ತಿಂಗಳ ಗಂಟ ಸ್ಟೋರ್ ಮಾಡ್ಕೊಳ್ಳೋವಂಥ ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಒಂದು ಜಾರಲ್ಲಿ ನಾವು ಒಂದು ಅರ್ಧ ಕಟ್ಟ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡು ತೊಗೊಳ್ತಾ ಇದ್ವಿ. ಆಮೇಲೆ ಇದಕ್ಕೆ ಪುದೀನ ಕೂಡ ಅರ್ಧದಷ್ಟು ತೊಗೊಳ್ಳೋಣ. ತುಂಬ ಹಸಿರಾಗಿರುತ್ತೆ, ಯಾವ ಬಣ್ಣ ಕೂಡ ನಾನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್, ಅಷ್ಟು ಗ್ರೀನ್ ಆಗಿತ್ತು ನನ್ನ ಚಟ್ನಿ. ಆಮೇಲೆ ಅದು ಕೊತ್ತಂಬರಿ ಅರ್ಧದಷ್ಟು ಪುದೀನ ತೊಗೋತಾ ಇದ್ದೀನಿ. ಆಮೇಲೆ 2 ಇಂಚಷ್ಟು ಶುಂಠಿ ತೊಗೋತಾ ಇದ್ದೀನಿ. ಆಮೇಲೆ ಒಂದು 5-6 ಹಸಿಮೆಣ್ಸಿನ್ಕಾಯಿ. ನಿಮಗೆ ಜಾಸ್ತಿ ಖಾರ ಬೇಕು ಅಂದರೆ ಇನ್ನೊಂದೆರಡು ಆ್ಯಡ್ ಮಾಡ್ಕೊಳ್ಳಿ. ಒಂದು ಸ್ಪೂನಷ್ಟು ಜೀರಿಗೆ. ಚಟ್ನಿ ಚೆನ್ನಾಗಿ ಬೈಂಡಿಂಗ್ ಬರಲಿ ಅಂದ್ಬಿಟ್ಟು 1 ಸ್ಪೂನಷ್ಟು ಕಡಲೆ ಹಾಕೋತಾ ಇದ್ದೀನಿ. ಕಡಲೆ ಹಾಕೊಳ್ಳೋದ್ರಿಂದ ಬೈಂಡಿಂಗ್ ಚೆನ್ನಾಗಾಗುತ್ತೆ. ಆಮೇಲೆ 1 ಗೆಡ್ಡೆಯಷ್ಟು ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಆಮೇಲೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹೀಗೆ ಒಳ್ಳೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನನ್ನ ಚಾನಲಲ್ಲಿ. ಆಮೇಲೆ ನಾನು ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದು ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ, ಯಾಕೆಂದರೆ ಇದು ಆಮೇಲೆ ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ ಎಲ್ಲ ಸ್ನ್ಯಾಕ್ಸ್ಗಳ ಜೊತೆ. ಆಮೇಲೆ ತುಂಬ ಹಸ್ರಾಗೂ ಇರೋಕ್ಕೆ ಟಿಪ್ಸ್ ಕೂಡ ಹೇಳ್ಕೊಡ್ತಾ ಇದ್ದೀನಿ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಈಗ ಸೇರಿಸೋ 2 ಸಾಮಗ್ರಿಗಳಿದೆಯಲ್ಲ, ತುಂಬ ಟೇಸ್ಟ್ ಕೊಡುತ್ತೆ. ಆಮೇಲೆ ಕ್ಲೀನಾಗೂ ಇರಿಸುತ್ತೆ ಚಟ್ನಿ. ಬಿಳಿ ಎಳ್ಳು ರುಚಿ ಮತ್ತು ಏನು ನಾವು ಚಟ್ನಿ ಮಾಡ್ತಾಯಿದ್ದೀವೋ ಅದು ಗ್ರೀನಾಗೇ ಇರಬೇಕು, ಹಾಗೆ ನೋಡ್ಕೊಳ್ಳುತ್ತೆ ಈ ಬಿಳಿ ಎಳ್ಳು. ಆಮೇಲೆ ಈ ಬ್ಲ್ಯಾಕ್ ಸಾಲ್ಟ್ ತುಂಬ ರುಚಿ ಕೊಡುತ್ತೆ. ಯಾರೂ ಇದನ್ನು ಬಳಸಲ್ಲ, ಬಟ್ ನೀವು ಇದ್ದರೆ ಒಂದು ಸತಿ ಯೂಸ್ ಮಾಡಿ, ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಆಪ್ಷನಲ್ಲು, ರುಚಿ ಕೊಡುತ್ತೆ ತುಂಬ ಚೆನ್ನಾಗಿ, ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಏನು ಮಾಮೂಲಿ ಉಪ್ಪು ಬಳಸ್ತೀರೋ ಅದನ್ನು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಬಟ್ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಫ್ರೆಂಡ್ಸ್, ತುಂಬ ರುಚಿ ಕೊಡುತ್ತೆ. ಆಮೇಲೆ ನಾವು ರುಬ್ಬುವಾಗ ಜಾರು ಹೀಟಾಗಿ ಈ ಚಟ್ನಿ ಸ್ವಲ್ಪ ಬ್ಲ್ಯಾಕ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ನಾವು ಹೀಟ್ ಆಗ್ದಂಗೆ ಏನು ಐಸ್ ಕ್ಯೂಬ್ಸ್ ಇರುತ್ತೋ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀವಿ. ಇದರಿಂದ ಹೀಟ್ ಆಗಲ್ಲ. ನಾವೇನು ಗ್ರೀನಾಗಿ ಇಟ್ಕೋಬೇಕು ಅಂದ್ಕೊಂಡಿದ್ವೋ ಚಟ್ನಿ ಹಂಗೆ ಇರುತ್ತೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಹೀಟ್ ಆದಮೇಲೆ ಸ್ವಲ್ಪ ಟೇಸ್ಟ್ ಕಮ್ಮಿ ಆಗುತ್ತಲ್ವ, ಸೊ ಅದು ಕೂಡ ಚೆನ್ನಾಗಿರುತ್ತೆ. ಈ ಟಿಪ್ಸ್ಗಳನ್ನ ನೀವು ಟ್ರೈ ಮಾಡಿ. ಸಕ್ಸಸ್ ಆದಾಗ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ. ನುಣ್ಣಗೆ ರುಬ್ಕೊಂಡ್ಮೇಲೆ ನೋಡಿ ಎಷ್ಟು ಹಸ್ರಾಗಿದೆ ಚಟ್ನಿ ಅಂತ. ಯಾವ ಬಣ್ಣ ಕೂಡ ನಾನು ಬಳಸಿಲ್ಲ ಇದರಲ್ಲಿ. ಜಸ್ಟ್ ಏನು ಬಿಳಿ ಎಳ್ಳು ಐಸ್ ಕ್ಯೂಬ್ಸು ಹಾಕಿರೋದ್ರಿಂದ ಇಷ್ಟು ಗ್ರೀನಾಗಿದೆ. ಆಮೇಲೆ ಬ್ಲ್ಯಾಕ್ ಸಾಲ್ಟು ಬಿಳಿ ಎಳ್ಳು ಏನು ಕೊಡುತ್ತೆ, ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಈ ಚಟ್ನಿಗೆ. ಒಂದು ಸತಿ ಇದನ್ನು ಟ್ರೈ ಮಾಡಿ ಫ್ರೆಂಡ್ಸ್. ಆಮೇಲೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ. ನಾನು ಆಲ್ಮೋಸ್ಟ್ ಅಡುಗೆಗಳನ್ನ ತುಂಬ ಈಸಿಯಲ್ಲಿ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಅದನ್ನು ನೋಡಿ ಎಂಥವು ಕೂಡ ಅಡುಗೆ ಮಾಡ್ಬೋದು ನನ್ನ ಯೂಟ್ಯೂಬ್ ಚಾನಲ್ ನೋಡಿ. ಅದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಆಮೇಲೆ ಒಂದು ಡಬ್ಬಿನ ನೀರಿಲ್ದಂಗೆ ನೀಟಾಗಿ ಒರೆಸ್ಕೊಂಡು ಅದರಲ್ಲಿ ಈ ಚಟ್ನಿ ಏನು ಉಳ್ಕೊಂಡಿರುತ್ತೋ ಅದನ್ನು ಹಾಕ್ಬಿಟ್ಟು ನಾವು ಐಸ್ ಕ್ಯೂಬ್ ಮಾಡ್ತೀವಲ್ಲ ಆ ಜಾಗದಲ್ಲಿ ಇದು ಇಟ್ಟರೆ 6 ತಿಂಗಳ ತನಕ ಕೂಡ ಸ್ಟೋರ್ ಮಾಡ್ಕೋಬೋದು, ಕೆಡಲ್ಲ. ನಾವು ಏನಾದ್ರು ಸ್ನ್ಯಾಕ್ಸ್ ಮಾಡಿದಾಗ ಅದನ್ನು ಬಳಸ್ಕೋಬೋದು. ಈ ಟಿಪ್ಸ್ನ ಒಂದು ಸತಿ ಟ್ರೈ ಮಾಡಿ. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.